ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆ ಮಾಡುತ್ತಿರುವ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಗ್ಲೋಬಲ್ ಆರ್ಯ ವೈಶ್ಯ ಸಮ್ಮಿಟ್ 2026 ಆಯೋಜಿಸಲು ಮುಂದಾಗಿದ್ದು, ಇದರ ಭಾಗವಾಗಿ ಇವತ್ತು ಗ್ಲೋಬಲ್ ಆರ್ಯ ವೈಶ್ಯ ಸಮ್ಮಿಟ್ ಲೋಗೋ ಅನಾವರಣ ಮಾಡಲಾಯಿತು. ಇದೇ ತಿಂಗಳ 24ರಿಂದ 4 ದಿನಗಳ ಕಾಲ ಸಮ್ಮಿಟ್ ನಡೆಯಲಿದ್ದು, ಸಮಾಜದ ಜನರು ಹೆಚ್ಚೆಚ್ಚು ವ್ಯವಹಾರ ಮಾಡುವ ಉದ್ದೇಶ ಹೊಂದಿದೆ. ಉದ್ಯಮಕ್ಕೆ ಬೇಕಾದ ಹೂಡಿಕೆ, ಮಾರ್ಗದರ್ಶನ, ಟ್ರೈನಿಂಗ್ ನೀಡುವ ಇಕೋಸಿಸ್ಟಮ್ ಅನ್ನು ಒಂದೇ ವೇದಿಕೆಯಲ್ಲಿ ತರುವುದು ಇದರ ಮುಖ್ಯ ಉದ್ದೇಶ. ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದು ಮತ್ತೊಂದು ಉದ್ದೇಶವಾಗಿದೆ. ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಅಧ್ಯಕ್ಷ ಆರ್.ಪಿ. ರವಿಶಂಕರ್, ಈ ಸಮ್ಮಿಟ್ ಕನಿಷ್ಠ 10 ವರ್ಷ ನಡೆಸಿ ಸುಮಾರು 5,000 ನವೋದ್ಯಮಗಳು 2 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಉದ್ದೇಶ ಹೊಂದಿರೋದಾಗಿ ತಿಳಿಸಿದ್ದಾರೆ. ಈ ವೇಳೆ ಎಂಎಲ್ಸಿ ಡಿಎಸ್ ಅರುಣ್ ಸೇರಿದಂತೆ ಆರ್ಯ ವೈಶ್ಯ ಸಮಾಜದ ಹಲವು ಗಣ್ಯರು ಭಾಗಿಯಾಗಿದ್ದರು. ನಮ್ಮಂತವರಿಗೆ ತಕ್ಷಣ ತಲೆಗೆ ಬರೋಲ್ಲ ಸೋಲಾರ್ ವಾಟರ್ ಹೀಟರ್ ಸರ್. ಆದ್ರೆ ಆಡಿಟೋರಿಯಂ ಕೂಲ್ ಆಗಿದೆ ಸರ್. ತಾವು ಸೋಲಾರ್ ಅಲ್ಲಿ ಹೀಟ್ ಮಾಡಿದ್ರು ಆಡಿಟೋರಿಯಂ ಕೂಲ್ ಆಗಿದೆ ಸರ್. ವೆಲ್ಕಮ್ ಅಂದ್ರೆ since we have you in our home state, lot of Kannada keeps coming in. ಯಾರು ಫೋನ್ ಮಾಡಿ ಟೈಮ್ ಕೊಟ್ಟು ಮಾಡಬೇಕಾಗಿಲ್ಲ. ಅಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಕೋಟ್ಯಾನುಕೋಟಿ ಆರ್ಯವೈಶ್ಯ ಸಮಾಜದ ಬಾಂಧವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪ್ರಶ್ನೆ ಕೇಳ್ಕೊಂಡು ಉತ್ತರ ತಗೋಬೋದು, ಸಜೆಷನ್ಸ್ ಕೊಡ್ಬೋದು, ನಮ್ಮನ್ನ ಕಾಂಟ್ಯಾಕ್ಟ್ ಕನೆಕ್ಟಿವಿಟಿ ಇದು ಒಬ್ಬರಿಗೆ ಸಾಧ್ಯ. ಇಡೀ ಭೂಮಿ ಮೇಲೆ 2026 ಡಿಸೆಂಬರ್ಗೆ ವಿಶ್ವ ಆರ್ಯವೈಶ್ಯ ಸಮಾವೇಶ ಅಂತ ಮಾಡೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅದರ ಕರ್ಟನ್ ರೈಸಿಂಗ್ ಪ್ರೋಗ್ರಾಮ್ನ ಮಾಡಿದ್ದು ನಾವು. ಇದರ ಉದ್ದೇಶ ವಿಶ್ವದಾದ್ಯಂತ ಇರುವಂಥ ವೈಶ್ಯ ಸಮಾಜವನ್ನು ಸಂಘಟನೆ ಮಾಡಿ ಅವರ ಮೂಲಕ ನಾವು ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚಿನ ಆಸಕ್ತಿಯನ್ನು ನಮ್ಮ ಯೋಜನೆ ಕೊಡಬೇಕು ಅಂತೇಳಿ. ನಮ್ಮ ಉದ್ದೇಶ ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ 5,000 ಹೊಸ ಉದ್ಯಮಗಳ ಸೃಷ್ಟಿಯಾಗಿ ತನ್ನ ಮೂಲಕ ಒಂದು 2 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗಬೇಕು ಅಂತೇಳಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದರ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ವಿ ಹಾಗೂ ವಿಶ್ವ ಆರ್ಯವೈಶ್ಯ ಸಮಾಜದ ಧ್ಯೇಯೋದ್ದೇಶಗಳನ್ನು ಬಿಡುಗಡೆ ಮಾಡಿದ್ವಿ. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. 2026 ಡಿಸೆಂಬರ್ಗೆ ವಿಶ್ವ ಆರ್ಯವೈಶ್ಯ ಸಮಾವೇಶ ಅಂತ ಮಾಡೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅದರ ಕರ್ಟನ್ ರೈಸಿಂಗ್ ಪ್ರೋಗ್ರಾಮ್ನ ಮಾಡಿದ್ದು ನಾವು. ಇದರ ಉದ್ದೇಶ ವಿಶ್ವದಾದ್ಯಂತ ಇರುವಂಥ ವೈಶ್ಯ ಸಮಾಜವನ್ನು ಸಂಘಟನೆ ಮಾಡಿ ಅವರ ಮೂಲಕ ನಾವು ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚಿನ ಆಸಕ್ತಿಯನ್ನು ನಮ್ಮ ಯೋಜನೆ ಕೊಡಬೇಕು ಅಂತೇಳಿ.